ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋನ ಸ್ಕಿಪ್ ಅಂತ ಸ್ಕೋರ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಫೋನ್ ನ ನೋಡ್ಕೊಂಡು ಅಶ್ವಿನಿ ಅವರು ರೂಮ್ ಇಂದ ಹೊರಗಡೆ ಬರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಅವ್ರ ಚೇಳಗಳು ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಅಶ್ವಿನಿ ಅವರು, ಕುಮಾರ್ ಜಸ್ಟ್ ಈಗ ತಾನೇ ನಿನ್ನ ಮಿಸ್ ಕಾಲ್ ನೋಡಿದೆ, ನಾನು ನೀನು ಕಾಲ್ ಮಾಡ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಇಲ್ಲಿಗೆ ಬಂದೆ, ಹೇಳು ಏನೇನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಯಾ ಅಂತಿದ್ದಾಗೆ ಆ ರೌಡಿ ಕುಮಾರ್ ಹೇಳ್ತಾನೆ, ಮೇಡಮ್ ನೀವು ನಿನ್ನೆ ಫೋನ್ ಮಾಡಿದ ತಕ್ಷಣ ನಾನು ನಮ್ಮ ಹುಡುಗರಿಗೆ ಅಲರ್ಟ್ ಮಾಡಿದ್ದೆ. ಆ ಇನ್ಸ್ಪೆಕ್ಟರ್ ಅವ್ರ ಬಗ್ಗೆ ವಿಚಾರಿಸಿದೀನಿ. ಹನಿಮೂನ್ ಹೋಗಿದ್ ಗಂಡ ಹೆಂಡತಿ ಇವತ್ ಬೆಳಗ್ಗೆ ಬಂದವ್ರೆ, ಅವ್ರ ಜೊತೆ ಬೇರೆ ಯಾರು ಕೂಡ ಬಂದಿಲ್ಲ. ಇನ್ನು ಅಶ್ವಿನಿ ಅವರು, ಹಾಗಾದ್ರೆ ಆ ಶಾರದಾ ಅಜಿತ್ ಕಾರಲ್ಲಿ ಬಂದಿರೋದು ಅವ್ರ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ, ಇದಾಯ್ತು ಅಂತಿದ್ದಾಗೆ ಇನ್ನೊಬ್ಬ ಅಸಿಸ್ಟೆಂಟ್ ಹೇಳ್ತಾನೆ, ಆ ಇನ್ಸ್ಪೆಕ್ಟರ್ ಅವರ ಹೆಂಡತಿ ಅಮ್ಮ ಜೈಲಲ್ಲಿ ಇದಾರಂತಲ್ಲ ಮೇಡಮ್, ಏನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಅವ್ರನ್ನ ನೋಡೋದಿಕ್ ಹೋಗಿದಾರಂತೆ. ಅಶ್ವಿನಿ ಅವರು, ಓಕೆ ನೀವ್ ಹೇಳೋದನ್ನ ನಾನು ನಂಬಿರ್ತೀನಿ, ಎಲ್ಲ ಪಕ್ಕ ಇರ್ಬೇಕು ಕುಮಾರ ಅಂತಿದ್ದಾಗೆ ಕುಮಾರ ಹೇಳ್ತಾರೆ, ಎಲ್ಲ ಪಕ್ಕ ಮೇಡಮ್, ಒಂದು ಕೂಡ ಮಿಸ್ ಇಲ್ಲ, ಪಕ್ಕ ಇನ್ಫಾರ್ಮೇಶನ್, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತಿದ್ದಾಗೆ ಈ ಕಡೆ ಅಶ್ವಿನಿ ಅವರು ತನ್ನ ಜೇಬಿಂದ ನೋಟಿನ ಕಂತೆನ ತೆಗೆದು ಕೈಗೆ ಕೊಡ್ತಾರೆ. ಇನ್ನು ಕುಮಾರ್ ಅವರು ನೋಟ್ ನ ಅಳ್ಳಾಡಿಸಿ ತನ್ನ ಫ್ರೆಂಡ್ ನ ನೋಡ್ಕೊಂಡು ಸರಿ ಆಯ್ತು ಮೇಡಮ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಅಶ್ವಿನಿ ಅವರು, ಹಾಗಾದ್ರೆ ಈ ಶಾರದಾ ಇಲ್ಲೇ ಎಲ್ಲೋ ಮಂಡ್ಯದಲ್ಲೇ ಓಡಾಡ್ಕೊಂಡಿದ್ದಾಳೆ, ಇಲ್ಲಿ ಹೋಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಶಾರದಮ್ಮ ಅವರು ದೇವರ ಮನೆ ಸನ್ನಿಧಿಯಿಂದ ತಪ್ಪಿಸ್ಕೊಂಡು ಈ ಕಡೆ ಲಕ್ಷ್ಮಿ ಇರುವಂತಹ ಒಂದು ಮನೆ ಹತ್ರ ಓಡ್ ಬರ್ತಾರೆ, ಮುಖಕ್ಕೆಲ್ಲ ಬಟ್ಟೆನ ಮುಚ್ಕೊಂಡು. ಕದನ ತಟ್ತಾರೆ, ಕದನ ತಟ್ಟಿದ್ರೆ ಲಕ್ಷ್ಮಿ ಅವರು ಅಲ್ಲಿರೋದಿಲ್ಲ. ಇನ್ನು ಬೀಗ ಹಾಕಿರೋದನ್ನ ನೋಡಿದಂತಹ ಅವರು ಶಾರದಮ್ಮ ಅವರು ಬೀಗನ ಎಳೆಯುವಂತಹ ಪ್ರಯತ್ನ ಮಾಡ್ತಾರೆ. ಈಗ ಎಳೆದ್ರೂ ಕೂಡ ಬೀಗ ಬರೋದಿಲ್ಲ. ಹಾಗಾಗಿ ಈ ಕಡೆ ಶಾರದಾ ಅವರು ತುಂಬಾ ಭಯಭೀತರಾಗಿ ಸುತ್ತಮುತ್ತ ಎಲ್ಲಾ ಕಡೆ ನೋಡಿ ಎಲ್ಲೂ ಲಕ್ಷ್ಮಿ ಅವರು ಕಾಣದೇ ಇರೋದನ್ನ ನೋಡಿದಂತಹ ಭೂಮಿ ಅವ್ರ ತಾಯಿ ಶಾರದಾ ಅವರು ಮತ್ತೆ ಆ ಮನೆಯಿಂದ ಓಡೋಗ್ತಾರೆ. ಈ ಕಡೆ ಭಾಗ್ಯಮ್ಮ ಅವ್ರ ಜೊತೆ ಕುತ್ಕೊಂಡು ಸಂಗೀತ ಅವರು ಮಾತಾಡ್ತಾ ಇರ್ತಾರೆ. ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬಂದಂತಹ ಭೂಮಿ, ಅಜಿತ್, ಲಚ್ಚಿ, ಸತ್ಯ ಎಲ್ಲರೂ ಕೂಡ ಭಾಗ್ಯಮ್ಮ ಇರುವಂತಹ ಜಾಗಕ್ಕೆ ಬಂದ್ಬಿಟ್ಟು ಭಾಗ್ಯಮ್ಮ ಅವ್ರ ಹತ್ರ ಈ ಕಡೆ ಭೂಮಿ ಅವ್ರು ಕುತ್ಕೊಂಡು, ಅಮ್ಮ ನಿನ್ಗೆ ಏನೋ ಆಗಿಲ್ಲ, ನೀನು ಹುಷಾರಾಗಿದ್ಯಾ, ನಿನ್ನ ಪೆರೋಲ್ ಮೇಲೆ ಹೊರಗಡೆ ಕರ್ಕೊಂಬರುವಂತಹ ಪ್ರಯತ್ನ ಸಾಹೇಬ್ರು ಮಾಡ್ತಾ ಇದ್ದಾರೆ, ಹೇಳಿದ್ರು ನೀನು ಆದಷ್ಟು ಬೇಗ ಹುಷಾರಾಗ್ತೀಯಂತೆ, ತಲೆ ಕೆಡಿಸ್ಕೋಬೇಡ. ಭಾಗ್ಯಮ್ಮ ಅವರು, ಸರಿ ಆಯ್ತು ಭೂಮಿ ನೀನ್ ನನ್ ಜೊತೆ ಇರ್ತೀಯಾ, ಅವರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗುವಂತಹ ಪ್ಲಾನ್ ನ ಮಾಡ್ತಾ ಇದೀವಿ, ಅಲ್ಲಿ ನಿಮ್ ಮಗಳು ಇರ್ತಾಳೆ, ನಿಮ್ ಮಗಳು ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ, ಹಾಸ್ಪಿಟ್ಲ್ ವಾತಾವರಣಕ್ಕಿಂತ ನಿಮ್ಗೆ ಮನೆ ವಾತಾವರಣ ಹಾಯ್ ಅಂತ ಅನ್ಸ್ಬೋದು. ಭಾಗ್ಯಮ್ಮ ಅವರು, ನಿಮ್ಗೆಲ್ಲ ಯಾಕೆ ತೊಂದ್ರೆ, ನಾನು ಲಕ್ಷ್ಮಿ ಮನೆಯಲ್ಲೇ ಇರ್ತೀನಿ, ಲಚ್ಚಿ ಅವರು ಲಕ್ಷ್ಮಕ್ಕನೇ ನಮ್ಮ ಮನೆಗ್ ಬರ್ತಾರಂತೆ, ಇನ್ನು ನೀವ್ ಅಲ್ಲಿಗೆ ಹೋಗಿ ಏನ್ ಮಾಡ್ತೀರಾ, ನೀವು ನಮ್ಮ ಮನೆಗ್ ಬಂದ್ಮೇಲೆ ನಿಮ್ಮನ್ನ ನೋಡ್ಕೊಳ್ಳೋ ಅಂತಹ ಡಾಕ್ಟರ್ ನಾನೇ. ಸತ್ಯ ಅವರು ಭಾಗ್ಯಮ್ಮನ್ನ ನೋಡಿ, ಎದ್ರುಕೋಬೇಡಿ, ನಮ್ ಹುಡುಗ ಅಮೆರಿಕದಲ್ಲಿ ಓದಿದ್ದಾನೆ, ಒಳ್ಳೆ ಅನುಭವ ಕೂಡ ಇದೆ, ಒಳ್ಳೆ ಡಾಕ್ಟರ್ ಕೂಡ. ಭೂಮಿ ಅವರು, ಲಕ್ಷ್ಮಕ್ಕ ಅಮ್ಮ ಹುಷಾರಾಗೋವರೆಗೂ ನಾನು ಆಸ್ಪತ್ರೆಯಲ್ಲಿ ಅಮ್ಮನ ಜೊತೆನೆ ಇರ್ತೀನಿ, ನೀನು ಮನೆಗೆ ಹೋಗು ಅಂತ ಲಕ್ಷ್ಮಕ್ಕನ್ಗೆ ಹೇಳ್ತಿದ್ದಾಗೆ ಲಕ್ಷ್ಮಕ್ಕ ಅವರು, ಬೇಡ ಭೂಮಿ, ನಾನು ಇಲ್ಲೇ ಇದ್ದು ಭಾಗ್ಯಕ್ಕನ್ನ ನೋಡ್ಕೊಳ್ಳೋ ಅಂತಹ ಕೆಲ್ಸನ ಮಾಡ್ತೀನಿ, ನೀನು ಅಜಿತ್ ಸಾಹೇಬ್ರ ಜೊತೆ ಸೇರಿ ಭಾಗ್ಯಕ್ಕನ್ನ ಹೊರಗಡೆ ಕರ್ಕೊಂಬರುವಂತಹ ಪ್ರಯತ್ನನ ಮಾಡು. ಸಂಗೀತ ಅವರು, ಹೌದು ನಾನು ಕೂಡ ಈ ಕಡೆ ಲಕ್ಷ್ಮಿ ಜೊತೆ ಇದ್ಕೊಂಡು ಭಾಗ್ಯಮ್ಮ ಅವ್ರನ್ನ ನೋಡ್ಕೊಂತೀನಿ, ಲಕ್ಷ್ಮಿ ಒಬ್ಬರಿಗೆ ನೆನ್ನೆ ಕಷ್ಟ ಅಂತ ಅನ್ಸುತ್ತೆ. ಭಾಗ್ಯಮ್ಮ ಅವರು, ಅಯ್ಯೋ ಏನಮ್ಮವ್ರೆ ನೀವು ಆ ರೀತಿ ಎಲ್ಲ ಮಾಡಿದ್ರೆ ನನಗೆ ಒಂಥರ ಮುಜುಗರ ಆಗುತ್ತೆ, ಇವೆಲ್ಲ ತೋರಿಸ್ತಾ ಇರೋ ಪ್ರೀತಿಗೆ ನಾನು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ನೀವು ತೋರಿಸ್ತಿರೋ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾರೆ. ಇನ್ನು ಅದಕ್ಕೆ ಸಂಗೀತ ಅವರು, ಅಯ್ಯೋ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ನೀವು ಕೂಡ ನಮ್ಮ ಮನೆಯಲ್ಲಿ ಒಬ್ರಲ್ವಾ. ಅಜಿತ್ ಅವರು, ಅಮ್ಮ ಟೈಮ್ ಆಗುತ್ತೆ, ನಾನು ಸ್ವಲ್ಪ ಸ್ಟೇಷನ್ಗೆ ಹೋಗ್ಬೇಕು, ಭಾಗ್ಯಮ್ಮ ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಅವ್ರ ಅಮ್ಮನ ಹೆಗಲ ಮೇಲೆ ಕೈ ಹಾಕಿ ಸ್ವಲ್ಪ ಮುಂದೆ ಕರ್ಕೊಂಡ್ ಬರ್ತಾರೆ. ಇನ್ನು ಕೂತಿರಂತಹ ದೇವಯಾನಿ ಅವರು ಎದ್ ನಿಂತ್ಕೊಂಡು ಬರ್ತಾರೆ. ಇನ್ನು ಭೂಮಿ ಅವರು, ಅಮ್ಮ ನಾನು ಬರ್ತೀನಿ ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಮಾತಾಡಿ ಅಮ್ಮನ ಹಣೆಗೆ ಒಂದ್ ಮುತ್ನ ಇಟ್ಟು ಹುಷಾರಮ್ಮ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾರೆ. ಇನ್ನು ಹಾಸ್ಪಿಟ್ಲು ಆ ವಾರ್ಡ್ ಇಂದ ಎಲ್ಲರೂ ಕೂಡ ಹೊರಗಡೆ ಬಂದಾದ್ಮೇಲೆ ಲಕ್ಷ್ಮಕ್ಕ ಅವರು, ಭೂಮಿ ಅದೆಲ್ಲ ಸರಿ, ಅವತ್ತು ನೀನು ಕಸೂತಿ ಮಾಡ್ಕೊಟ್ಟಿದ್ ಖರ್ಚಿಪ್ ನ ಕೇಳ್ದಲ್ಲ, ಅದ್ ಯಾಕೆ ವಿಷಯ ಕೇಳ್ತಿದ್ದಾಗೆ ಈ ಕಡೆ ಭೂಮಿ ಅವರು ಕಳ್ಸದಲ್ಲಿ ಶಾರದಮ್ಮ ಅವರು ಬಿಟ್ಟೋಗಿರುವಂತಹ ಖರ್ಚಿಪ್ ಬಗ್ಗೆ ಎಲ್ಲಾನು ಡೀಟೇಲ್ ಆಗಿ ಹೇಳ್ತಾರೆ. ಎಲ್ಲ ತಿಳ್ಕೊಂಡಾದ್ಮೇಲೆ ಲಕ್ಷ್ಮಕ್ಕ ಅವರು, ಛೇ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು, ಶಾರದಾ ಮೇಡಮ್ ನಮ್ಮ ಮನೆಯಲ್ಲೇ ಇದ್ರು ಕೂಡ ಅಷ್ಟು ದಿನ ಒಂದಿನೂ ಕೂಡ ನೀನು ಸ್ಟೇಷನ್ ಹತ್ರ ಇದ್ದಾಗ ಅವ್ರ ನಾನು ಅಂಗಡಿ ಹತ್ರ ಕರ್ಕೊಂಡ್ ಬರ್ಲಿಲ್ಲ, ಅವ್ರನ್ನ ನಾನು ಕರ್ಕೊಂಡ್ ಬಂದಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಇತ್ತೋ ಏನೋ, ತಪ್ಪು ಮಾಡ್ಬಿಟ್ಟೆ ಭೂಮಿ ನಾನು ಅಂತಿದ್ದಾಗೆ ಈ ಕಡೆ ದೇವಯಾನಿಗೆ ಸ್ವಲ್ಪ ಸಂಶಯ ಬರುತ್ತೆ. ಇನ್ನು ಭೂಮಿ ಅವರು, ನೊಂದ್ಕೊಂಬೇಡ ಕಣಕ, ನಿನಗ್ ತಾನೇ ಈ ವಿಷಯ ಎಲ್ಲ ಹೇಗ್ ಗೊತ್ತಿರ್ಬೇಕು ಹೇಳು, ಏನಾದ್ರು ಒತ್ತಾಯ ಮಾಡಿ ಕೇಳಕ್ ಹೋದ್ರೆ ಅಮ್ಮ ಬ್ಯಾಗ್ ತಗೊಂಡು ಹೋಗ್ಬಿಡ್ತಿದ್ರು ಅಂತ ನೀನೇ ಹೇಳ್ದಲ್ಲ. ಹೌದು ಭೂಮಿ ಅದ್ ಸರಿ, ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ, ಆ ಕಳ್ಸದಲ್ಲಿ ಅವ್ರನ್ನ ಯಾರು ಹುಡುಕ್ತಿದ್ದಾರೆ, ಅವರು ದೊಡ್ಡ ಸಾಹೇಬ್ರು ಮತ್ತೆ ಅಲ್ಲಿನ ಲೋಕಲ್ ಪೊಲೀಸ್ಗಳು ಹುಡುಕ್ತಿದ್ದಾರೆ. ದೇವಯಾನಿ ಅವರು ನಿಂತಲ್ಲೇನೆ ಆದಷ್ಟು ಬೇಗ ಆ ಶಾರದಾ ನನ್ ಕೈ ಸೇರ್ಬೇಕು, ಆಮೇಲೆ ಅವಳನ್ನ ಆ ಶಿವನ್ ಪಾದ ಸೇರಿಸ್ತೀನಿ, ಇಲ್ಲೂ ಆ ಶಾರದನ್ ಮಾಹಿತಿ ನನಗ್ ಸಿಗ್ಬೇಕು. ಈ ಕಡೆ ಅಜಿತ್ ಅವರು, ನಾನು ಭಾಗ್ಯಮ್ಮನ್ಗೆ ಪೆರೋಲ್ಗೆ ಅಡ್ಜಸ್ಟ್ ಮಾಡಬೇಕು, ಸೊ ನನ್ ಕೆಲಸ ಇದೆ, ನಿಮ್ಮನ್ನೆಲ್ಲರೂ ಕೂಡ ನಾನು ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಬನ್ನಿ ಅಂತಿದ್ದಾಗೆ ನೆನೆ ದೇವಯಾನಿ ಅವರು, ಅಜಿತ್ ನೀ ಸ್ಟೇಷನ್ ಹೊರಡಕ್ಕಂದ ನಾನು ಭೂಮಿನ ಮನೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಿದ್ದಾಗೆ ನೆನೆ ಈ ಕಡೆ ದೇವಯಾನಿ ಮಾತುಗಳು ಅಜಿತ್ ಅವ್ರಿಗೆ ಸಂಶಯ ಬಂದು ಇನ್ನು ಅಲ್ಲಿ ನದಿ ತೀರದಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲೂ ಸಹ ನೆನಪು ಮಾಡ್ಕೋತಾರೆ. ನಿಂತಲ್ಲೇ ಅಜಿತ್ ಅವರು ಭೂಮಿನ ಸಾಯಿಸುವಂತಹ ಪ್ರಯತ್ನ ದೇವಯಾನಿ ಮಾಡಿದ್ದನ್ನ
ನೆನಪು ಮಾಡ್ಕೊಂಡು ಒಂದ್ ರೀತಿ ಡೌಟ್ಗೆ ಒಳಗಾಗ್ತಾರೆ ಅಜಿತ್ ಅವರು. ಬೇಡ, ನಾನು ಭೂಮಿನ ಮನೆಗೆ ಡ್ರಾಪ್ ಮಾಡಿ ಸ್ಟೇಷನ್ಗೆ ಹೋಗೋದು ನನ್ಗೇನ್ ತುಂಬಾ ಟೈಮ್ ಹಿಡಿಯೋದಿಲ್ಲ, ಬಾ ಅಂತ ಹೇಳ್ಬಿಟ್ಟು ಭೂಮಿನ ಕರೀತಾರೆ. ಇನ್ನು ಈ ಕಡೆ ಸಿಟ್ ಮಾಡ್ಕೊಂಡಂತಹ ದೇವಯಾನಿಯವರು ಎಲ್ಲರೂ ರೀತಿ ಕಾಳಜಿ, ಆದ್ರೆ ನಾನ್ ಇಲ್ಲಿಗೆ ಬಂದಿರೋ ಉದ್ದೇಶನೇ ಕಂಪ್ಲೀಟ್ ಆಗಿಲ್ಲ. ನನ್ನ ಕಾಳಜಿ ಏನಿದ್ರು ಆ ಶಾರದಾ. ಭೂಮಿಯವರು ಲಕ್ಷ್ಮಕ್ಕ ಅಮ್ಮ ಹುಷಾರು, ಏನೇ ಇದ್ರು ಯಾವ್ದೇ ಸಮಯದಲ್ಲಾದ್ರೂ ನೀನ್ ನನಗೆ ಕಾಲ್ ಮಾಡು. ಲಕ್ಷ್ಮಕ್ಕ ಅವರು ಸರಿ ಭೂಮಿ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಸರಿ ಆಯ್ತು ಬನ್ನಿ ಹೊರಡೋಣ, ಲಚ್ಚಿ ನೀನ್ ನಡಿ, ಭೂಮಿ ಬಾ ನೀನು ಹೇಳ್ಬಿಟ್ಟು ಇನ್ನು ಈ ಕಡೆ ಮನೆಯವ್ರ ಎಲ್ರು ಕರ್ಕೊಂಡು ಅಜಿತ್ ಅವರು ಹೊರಡ್ತಾರೆ. ಲಕ್ಷ್ಮಕ್ಕ ಅವ್ರು ಮಾತ್ರ ಹಾಸ್ಪಿಟಲ್ ನಲ್ಲಿ ಸ್ಟೇ ಆಗ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಕುತ್ಕೊಂಡಿರ್ತಾರೆ ಹಾಲಲ್ಲಿ. ಭೂಮಿ ಅವ್ರು ಮಾತ್ರ ಅವ್ರ ಅತ್ತೆ ಹೆಗ್ಲ ಮೇಲೆ ತಲೆ ಹಾಕಿ ಅಳ್ತಾ ಇರ್ತಾರೆ. ಇನ್ನು ಅಜ್ಜಿ ಅವರು ಪಾಪ ಭಾಗ್ಯಮ್ಮ ಇಷ್ಟು ದಿನ ಜೈಲಲ್ಲಿ ಕಳೆದಿದ್ದಾಯ್ತು, ಏನು ಸ್ವಲ್ಪ ದಿನದಲ್ಲಿ ಅಜಿತ್ ಎಲ್ಲಾನು ಸರಿಪಡಿಸಿ ಅವ್ರನ್ನ ಮನೆ ಕರ್ಕೊಂಡ್ ಅನ್ನೋ ಅಷ್ಟರಲ್ಲೇ ಎಲ್ಲ ಆಗೋಗೋಯ್ತು. ಲಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಏನು ಸರ್ ಏನ್ ಹೇಳಿದ್ರಪ್ಪ? ಅವರು ಬ್ಲಡ್ ಸ್ಯಾಂಪಲ್ಸ್ ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ, ಟೆಸ್ಟ್ ಕಳ್ಸಿದ್ದಾರೆ. ಇನ್ನು ಸಹ ಟೆಸ್ಟಿಂಗ್ ರಿಪೋರ್ಟ್ ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವ್ರಿಗೆ ಜಾಸ್ತಿ ಪ್ರೀತಿ ಕಾಳಜಿ ತೋರಿಸೋರು ಬೇಕು. ಹೇಳ್ತಿದ್ದಾಗೆ ಭೂಮಿ ಅವರು ಇನ್ನು ಜಾಸ್ತಿ ದುಃಖಕ್ಕೆ ಒಳಗಾಗ್ತಾರೆ. ಇನ್ನು ಸಂಗೀತ ಅವರು ಭೂಮಿ ಅಮ್ಮ ಸಮಾಧಾನ ಮಾಡ್ಕೋ ನೋಡು, ನಾನು ಕೂಡ ಸರಿ ಹೋಗುತ್ತೆ, ಅಳ್ಬಾರ್ದು ಅಂತ ಹೇಳ್ತಾರೆ. ಇನ್ನು ದೇವಯಾನಿಯವರು ನಿಂತಲ್ಲೇ ಒಂದ್ ರೀತಿ ಮುಖನ ವ್ಯಕ್ತಪಡಿಸ್ತಾರೆ. ಇನ್ನು ಅಲ್ಲೇ ಇರುವಂತಹ ಅಂಜುಗೆ ತುಂಬಾ ಸಿಟ್ಟು ಬರುತ್ತೆ. ಭೂಮಿಗೆ ಈ ರೀತಿ ಎಲ್ಲರೂ ಮನೆಯವರು ಸೇರ್ಕೊಂಡು ಸಮಾಧಾನ ಮಾಡೋದು. ಇನ್ನು ಸಂಗೀತ ಅವರು ಅಜಿತ ನಮ್ಮನ್ನ ಬಿಡಿಸೋದಕ್ಕೆ ಪೆರೋಲ್ ಪ್ರೊಸೆಸಿಂಗ್ ಎಲ್ಲಿಗೆ ಬಂತಪ್ಪ? ಅಜಿತ್ ಅವರು ಅಪ್ಲೈ ಮಾಡಿದೀವಮ್ಮ, ಆದಷ್ಟು ಬೇಗ ಪೆರೋಲ್ ಸಿಗುತ್ತೆ. ಸಂಗೀತ ಅವರು ಹಾ ನೋಡುದ್ಯಾ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಭೂಮಿ ಪಕ್ಕ ಹೋಗಿ ಕೂತ್ಕೊಂಡು ಸಮಾಧಾನ ಮಾಡ್ತಾರೆ. ಭೂಮಿ ಅಳ್ಬೇಡ, ಸಮಾಧಾನ ಮಾಡ್ಕೋ ಭೂಮಿ, ನಿಮ್ ತಾಯಿನ ಹೊರಗಡೆ ಬಿಡಿಸೋದಕ್ಕೆ ನನ್ನ ಕೈಲಾದಂತಹ ಪ್ರಯತ್ನ ನಾನು ಮಾಡ್ತಾನೆ ಇದೀನಿ ಅಲ್ವಾ, ಅದು ಕೂಡ ನಿನಗ್ ಗೊತ್ತಲ್ವಾ, ಆದಷ್ಟು ಬೇಗ ನಾನು ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ. ಭೂಮಿ ಅವರು ಸಾಹೇಬ್ರೆ, ನನ್ನ ಅಮ್ಮನ್ನ ಈ ಪರಿಸ್ಥಿತಿನಲ್ಲಿ ನನಗೆ ನೋಡಕ್ ಆಗ್ತಾ ಇಲ್ಲ ಸಾಹೇಬ್ರೆ, ಪಾಪ ನನ್ನಮ್ಮ ನನ್ನನ್ನು ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ. ಪಾಪ ಸಾಹೇಬ್ರೆ, ಇಂಥ ಸಮಯದಲ್ಲಿ ನಾನು ಅವಳ ಜೊತೆಲಿ ಇರ್ಬೇಕಾಗಿತ್ತು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸಾಹೇಬ್ರೆ. ಅರ್ಥ ಆಗುತ್ತೆ ಭೂಮಿ ನಿನ್ ಕನ್ಸರ್ನ್, ಬಟ್ ನೀನು ಧೈರ್ಯವಾಗಿರ್ಬೇಕು ಅಂತ ಅಜಿತ್ ಅವ್ರು ಮತ್ತೆ ಸಮಾಧಾನ ಮಾಡಿ, ಬೇಡ ಪ್ಲೀಸ್ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾರೆ. ಅಜ್ಜಿ ಅವರು ಅಳ್ಬೇಡ ಭೂಮಿ, ನನ್ ಮೊಮ್ಮಗ ಆದಷ್ಟು ಬೇಗ ನಿನ್ನ ಅಮ್ಮನ್ನ ಒಳಗಡೆ ಕರ್ಕೊಂಡ್ ಬರ್ತಾನಮ್ಮ, ಯೋಚನೆ ಮಾಡ್ಬೇಡ ಅಂತ ಹೇಳ್ತಾರೆ. ಅಲ್ಲೇ ನಿಂತಿರುವಂತಹ ದೇವಯಾನಿ ಅವರು ಅವಳ ಮಗಳು ಅಂಜು ಮುಖನ ನೋಡಿ, ಛೇ ಮನೆ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಏನೋ, ಇತ್ತೀಚೆಗೆ ನಡೀತಿರೋದನ್ನೆಲ್ಲ ನೋಡಿದ್ರೆ ಅಂದ್ರೆ ತುಂಬಾನೇ ಬೇಜಾರಾಗ್ತಿದೆ. ಮನೆಗ್ ಬರ್ತಾ ಇದ್ದಿದ್ ಭೂಮಿ ಭಿಕ್ಷುಕಿನೇ ಶಾರದಕ್ಕ ಅಂತ ಹೇಳಿದನ್ನ ಕೇಳಿ ಹೆದೆ ಒಡೆದೋಗಿತ್ತು. ನೋಡಿದ್ರೆ ಭಾಗ್ಯಮ್ಮನ್ ಹೀಗೆ ಹೇಳಿ ಭೂಮಿ ಹತ್ರ ಬರ್ತಾರೆ. ಇನ್ನು ದೇವಯಾನಿ ಅಮ್ಮ ಅಂತ ಹೇಳಿ ಭೂಮಿಯವರು ದೇವಯಾನಿ ನಿಡ್ಕೊಂಡಾಗ ದೇವಯಾನಿಯವರು ಅಳಬಾರ್ದು ಭೂಮಿ, ಪುಟ್ಟಿ ನೀನ್ ಈ ರೀತಿ ಅಳೋದನ್ನ ನನ್ನ ಕೈಯಲ್ಲಿ ನೋಡೋದಿಕ್ ಆಗೋದಿಲ್ಲ, ಅಮ್ಮನ್ ಏನೋ ಆಗೋದಿಲ್ಲ, ಅಳಬಾರ್ದು ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಲಚ್ಚಿ ಅವರು ಬಂದು ಭೂಮಿ ಹತ್ರ ಕೂತ್ಕೊಂಡು ಇಡಿ ಅತ್ಕೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಮನೆಯವ್ರು ಎಲ್ರು ಸೇರ್ಕೊಂಡು ಈ ಕಡೆ ಭೂಮಿಯವ್ರನ್ನ. ಇನ್ನು ಈ ಕಡೆ ಅಜಿತ್ ಅವರು ಸ್ಟೇಷನ್ಗೆ ಹೋಗೋದಿಕ್ಕೆ ಅಂತ ಹೇಳಿ ರೆಡಿ ಆಗ್ತಾರೆ. ಮನೆಯಲ್ಲಿ ಎಲ್ರು ಕೂಡ ಸಾಮಾನ್ಯವಾಗಿ ಆ ಮೊದ್ಲಿಂದ ಯಾವ ರೀತಿ ನಡೀತಿರುತ್ತೋ ಅದೇ ರೀತಿ ಎಲ್ಲ ಸನ್ನಿವೇಶಗಳು ನಡೀತಾ ಇರುತ್ತೆ. ಇನ್ನು ಅಜಿತ್ ಅವರು ಭೂಮಿನ ಕರ್ಕೊಂಡು ಈ ಕಡೆ ಸ್ಟೇಷನ್ಗೆ ಬರ್ತಾರೆ. ಲಕ್ಷ್ಮಕ್ಕ ಅವರು ಕೂಡ ಮನೆಯಲ್ಲಿ ರೆಡಿ ಆಗ್ಬಿಟ್ಟು ಈ ಕಡೆ ಸ್ಟೇಷನ್ ಹತ್ರನೇ ಬಂದಿರ್ತಾರೆ. ಇನ್ನು ಈ ಕಡೆ ಅಜಿತ್, ಸತ್ಯ, ಲಕ್ಷ್ಮಕ್ಕ, ಭೂಮಿಯವರು ಇಷ್ಟು ಜನ ಅಜಿತ್ ಅವ್ರ ಚೇಂಬರ್ ಅಲ್ಲಿ ಇರ್ತಾರೆ. ಇನ್ನು ಭೂಮಿಯವ್ರು ಹೇಳ್ತಾರೆ, ಲಕ್ಷ್ಮಕ್ಕ ನೀನು ಕರೆಕ್ಟ್ ಆಗಿ ಹೇಳು, ನೀನು ನೋಡಿರೋದು ಶಾರದಮ್ಮ ಅವ್ರನ್ನ ಯಾವ ರೀತಿ ಅಂತ. ಈ ಕಡೆ ಸಾಹೇಬ್ರು ಅವ್ರನ್ನ ಹುಡ್ಕೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಅವ್ರ ಫೋಟೋನ ಕೊಟ್ಟಿದ್ದಾರೆ, ಆದ್ರೆ ಅವ್ರು ಈಗ ಹೇಗಿದ್ದಾರೆ ಅಂತ ಕರೆಕ್ಟ್ ಆಗಿ ನೋಡಿರೋದು ನಾನು ನೀನು ಇಬ್ಬರೇನೆ. ನಮ್ಮ ಮನೆಯವರು ಯಾರು ಕೂಡ ಶಾರದಮ್ಮ ಅವರು ಈಗ ಯಾವ ರೀತಿ ಇದ್ದಾರೆ ಅಂತ ನೋಡಿಲ್ಲ, ಅದಕ್ಕೆ ನಿನ್ನೆ ನಾನು ಅವ್ರ ಫೋಟೋನ ನಿನ್ಗೆ ತೋರಿಸ್ತೀನಿ, ನೋಡಿ ಕನ್ಫರ್ಮ್ ಆಗಿ ಹೇಳು ಶಾರದಮ್ಮನ ಅಲ್ವಾ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಈ ಕಡೆ ಲಕ್ಷ್ಮಕ್ಕ ಅವ್ರನ್ನ ಭೂಮಿಯವರು ಕೇಳ್ತಾರೆ. ಇನ್ನು ಲಕ್ಷ್ಮಕ್ಕ ಅವರು ಭೂಮಿಯವ್ರ ಮಾತಿಗೆ ಸರಿ ಆಯ್ತು ಭೂಮಿ ತೋರ್ಸು ಫೋಟೋನ ಅಂತ ಹೇಳ್ಬಿಟ್ಟು ಫೋಟೋನ ತೋರಿಸ್ಲಿಕ್ಕೆ ಹೇಳಿದಾಗ ಇನ್ನು ಈ ಕಡೆ ಭೂಮಿಯವರು ಫೋಟೋನ ತಗೊಂಡ್ಬಂದ್ಬಿಟ್ಟು ಇನ್ನು ಈ ಕಡೆ ಲಕ್ಷ್ಮಕ್ಕ ಅವರು ಸ್ವಲ್ಪ ಹಾ ಭೂಮಿ ನಮ್ಮ ಮನೆಯಲ್ಲಿ ಇದ್ದಿದ್ದು ಇವ್ರೆ, ಆದ್ರೆ ಇವ್ರ ಮುಖದಲ್ಲಿ ಸ್ವಲ್ಪ ಕಲೆಗಳಿತ್ತು ಅಂತ ಹೇಳ್ತಾರೆ. ಇನ್ನದಕ್ಕೆ ಭೂಮಿಯವರು ಹೌದಾ ಲಕ್ಷ್ಮಕ್ಕ ಸರಿ ಆಯ್ತು, ಎಲ್ಲೆಲ್ಲಿ ಕರೆ ಯಾವ್ಯಾವ ರೀತಿ ಇತ್ತು ಅಂತ ಸ್ವಲ್ಪ ನೀನ್ ತೋರಿಸ್ತೀಯಾ ಅಂತ ಹೇಳಿ ಕೇಳಿದಾಗ ಇನ್ನು ಈ ಕಡೆ ಲಕ್ಷ್ಮಕ್ಕ ಅವರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಭೂಮಿಯವರು ಶಾರದಮ್ಮ ಅವ್ರ ಫೋಟೋನ ಕೈಯಲ್ಲಿ ಹಿಡ್ಕೊಂಡು ಆ ಫೋಟೋಗೆ ಕಲೆಗಳನ್ನ ಸ್ಕೆಚ್ ಇಂದ ಮಾಡೋದಿಕ್ಕೆ ರೆಡಿಯಾಗಿ ತೋರಿಸಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಲಕ್ಷ್ಮಕ್ಕ ಅವರು ಇಲ್ಲಿ ಇತ್ತು ಭೂಮಿ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಇನ್ನು ಕರೆಕ್ಟ್ ಆಗಿ ಸ್ಕೆಚ್ ಮಾಡಿದಂತಹ ಭೂಮಿಯವರು ಲಕ್ಷ್ಮಕ್ಕ ಅವರೇ ನೋಡಿ ನೀವ್ ಹೇಳ್ದಾಗೇನೆ ನನ್ನ ಕಲೆಗಳನ್ನ ಈ ಕಡೆ ಮುಖದ ಮೇಲೆ ಬರ್ದಿದ್ದೀನಿ ಪೆನ್ನಲ್ಲಿ, ಕರೆಕ್ಟ್ ಆಗಿ ನೋಡ್ಬಿಟ್ಟು ಹೇಳಿ ಇವರೇನಾ ಶಾರದಮ್ಮ ಅಂತ ಹೇಳಿ. ಇನ್ನು ಶಾರದಮ್ಮ ಅವರು ಈಗ ನಾವು ಸ್ಕೆಚ್ ಮಾಡೋ ರೀತಿನೇ ಕಾಣಿಸ್ತಾ ಇದ್ರಾ? ಲಕ್ಷ್ಮಕ್ಕ ಅವರು ಹೌದು ಭೂಮಿ ಶಾರದಮ್ಮ ಅವರು ಇದೇ ರೀತಿ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಆ ಫೋಟೋನ ಈಸ್ಕೊಂಡಂತಹ ಅಜಿತ್ ಅವರು ನೋಡ್ಬಿಟ್ಟು ಲಕ್ಷ್ಮಕ್ಕ ಕರೆಕ್ಟ್ ಆಗಿ ಹೇಳಿ ಇವರೇನಾ ನಿಮ್ಮ ಮನೇಲಿ ಇದ್ದಿದ್ದು ಅಂತ ಕೇಳಿದಾಗ ಇನ್ನು ಈ ಕಡೆ ಲಕ್ಷ್ಮಕ್ಕ ಅವರು ಹೌದು ಸಾಹೇಬ್ರೆ ನಮ್ಮ ಮನೆಯಲ್ಲಿ ಇದ್ದಿದ್ದು ಈ ಕವಿತಮ್ಮನೆ ಶಾರದಮ್ಮ ಹೇಳ್ತಿದ್ದಾಗೆ ಅಲ್ಲೇ ಇರುವಂತಹ ಸತ್ಯ ಮತ್ತೆ ಭೂಮಿ ಅದೇ ರೀತಿ ಅಜಿತ್ ಅವರು ಕೂಡ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಶಾರದಮ್ಮ ಅವ್ರ ಮುಖದಲ್ಲಿ ಕಲೆಗಳಿದೆ ಅಂತ ಹೇಳಿದ್ರಿ, ನೀವ್ ಅದ್ ಸ್ವಲ್ಪ ತೋರಿಸ್ತೀರಾ ಎಲ್ಲೆಲ್ಲಿ ಕಲೆ ಇತ್ತು ಅಂತ? ತೋರಿಸ್ತೀನಿ.
ಲಕ್ಷ್ಮಕ್ಕ ಈಗ ಸರಿಯಾಗಿ ನೋಡಿ ಹೇಳಿ, ಶಾರದಮ್ಮವರು ಹೀಗೆ ಕಾಣಿಸ್ತಿದ್ರ? ಹೌದು ಭೂಮಿ. ನೀವ್ ಹೇಳ್ತಿರೋದು ನಿಜನೇ? ಹೌದು ಸಾಹೇಬ್ರೆ, ಇವರೇ ನಮ್ಮನೆಲ್ಲಿದ್ದು. ಈ ಕವಿತಮ್ಮನೇ ಶಾರದಮ್ಮ. ಇನ್ನು ಈ ಒಂದು ಸಂಚಿಕೆಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.